ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೊದಲೇ ತೋರಿಸಿರೋ ಹಾಗೆ ನಾವು ಕೆಲವೊಂದಿಷ್ಟು ದಿನಗಳ ಹಿಂದೆ ಕೆಲವೊಂದಿಷ್ಟು ತರಕಾರಿಗಳನ್ನು ಸ್ವಲ್ಪ ಜಾಗದಲ್ಲಿ ಬೆಳೆದು ನಿಮಗೆಲ್ಲ ತೋರಿಸಿದ್ವಿ. ಇವಾಗ ಆ ಬೆಳೆಗಳು ಹೇಗಿವೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ನಾವು ಪಾಟಲ್ಲಿ ಹಾಕಿರ್ತಕ್ಕಂಥ ಮೂಲಂಗಿಗಳು ಕೂಡ ಇನ್ನೂ ಕೂಡ ಗಡ್ಡೆ ಆಗಿಲ್ಲ. ಹಾಗೆ ಈ ಒಂದು ಪಾಟ್ಗಳಲ್ಲಿ ನಾವು ಮೆಂತೆಯನ್ನು ಹಾಕಿದ್ವಿ. ಈಗಾಗಲೇ ಒಂದು ಕಟಾವನ್ನು ಮಾಡಿ ನಾವು ಅದನ್ನು ಮನೆಗೆ ಯೂಸ್ ಕೂಡ ಮಾಡ್ಕೊಂಡಿದ್ದೀವಿ. ಹಾಗೆ ಆ ಒಂದು ಪಾಟ್ದಲ್ಲಿ ವೀಳ್ಯದೆಲೆ ಹಾಗೂ ಪಕ್ಕದಲ್ಲಿ ಒಂದು ತುಪ್ಪದ ಹೀರೆಕಾಯಿ ಬೀಜವನ್ನು ಕೂಡ ಹಾಕಿದ್ವಿ. ಹಾಗೆ ಇಲ್ಲಿ ನಮ್ಮ ಟೊಮೆಟೊ ಬೆಳೆಗಳ ಗಿಡಗಳು ಯಾವ ರೀತಿಯಾಗಿ ಬಂದಿವೆ ಹಾಗೂ ಹೂಗಳನ್ನು ಕೂಡ ಬಿಡ್ತಾ ಇದೆ ಹಾಗೂ ಚಿಕ್ಕ ಚಿಕ್ಕ ಕಾಯಿಗಳು ಕೂಡ ಆಗ್ತಾ ಇದ್ದಾವೆ. ನಾವು ಬೆಳೆದಿರೋ ಈ ಒಂದು ಗಿಡಗಳ ಕಾಯಿಗಳನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಇನ್ನು ನಮ್ಮ ಈ ಒಂದು ಮೆಣಸಿನ ಗಿಡಗಳು ಹಾಗೂ ಈ ಒಂದು ಬದನೆ ಗಿಡಗಳು ಕೂಡ ಸಖತ್ತಾಗಿ ಬರ್ತಾ ಇದ್ದಾವೆ. ಈ ಒಂದು ಜಾಗವನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ನಾವು ಬೆಳೆದಿರೋ ಈ ಒಂದು ತರಕಾರಿಗಳು ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಬದನೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಂದಿವೆ. ಇನ್ನು ಮೆಣಸಿನ ಗಿಡಗಳು ಕೂಡ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಅಲ್ಲಲ್ಲಿ ಸ್ವಲ್ಪ ಕಸ ಕೂಡ ಆಗಿದೆ, ಅದನ್ನು ಕೂಡ ನಾವು ಸ್ವಚ್ಛ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಹಾಗೆ ಈ ಒಂದು ಪಾಟಲ್ಲಿ ಹಾಕಿರ್ತಕ್ಕಂಥ ಮೂಲಂಗಿಗಳನ್ನು ನಾವು ನೆಲಕ್ಕೆ ಹಾಕಬೇಕಿತ್ತು. ಪಾಟಲ್ಲಿ ಅವಕ್ಕೆ ಸರಿಯಾಗಿ ಪೋಷಕಾಂಶ ಸಿಗದೇ ಇದ್ದರಿಂದ ಇನ್ನೂ ಕೂಡ ಅವು ಈ ಒಂದು ಗಡ್ಡೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಈ ಒಂದು ಕೆಲವೊಂದಿಷ್ಟು ಪಾಟ್ಗಳಲ್ಲಿ ಒಂದರಲ್ಲಿ ನಾವು ಈ ಒಂದು ಪಾಲಕನ್ನು ಹಾಕಿದ್ದೀವಿ ಹಾಗೂ ಇನ್ನೊಂದರಲ್ಲಿ ಕೊತ್ತಂಬರಿಯನ್ನು ಹಾಕಿದ್ದೇವೆ. ಇದಿಷ್ಟು ನಾವು ಮಾಡಿರ್ತಕ್ಕಂಥ ಈ ಒಂದು ಚಿಕ್ಕ ತರಕಾರಿ ತೋಟದ ವಿಡಿಯೋ ಆಗಿತ್ತು. ಹಾಗೆ ನಾವು ನಿಮಗೆ ಈ ಒಂದು ಬೆಳೆಗಳ ಬೆಳವಣಿಗೆಯನ್ನು ತೋರಿಸ್ತಾನೆ ಬಂದಿದ್ದೀವಿ. ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಹಾಗೂ ನೀವು ಕೂಡ ತರಕಾರಿ ಬೆಳೆಯನ್ನು ಬೆಳೆಯೋಕ್ಕೆ ಇಷ್ಟಪಟ್ಟಿದ್ದರೆ ನೀವು ಯಾವ ರೀತಿ ತರಕಾರಿಗಳನ್ನು ಬೆಳಿತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.